ಸ್ಕ್ರೀನ್ ಹಾ ಸರ್. ಕಾಣಿಸ್ತಿದೆಯಾ? ಹಾ ಸರ್, ಕಾಣಿಸ್ತಿದೆ ಸರ್. ಓಕೆ, ಇವಾಗ ಇದರಲ್ಲಿ ನಾವು ಪ್ರತಿಯೊಂದು ಕ್ವಶನ್ ನೋಡ್ತಾ ಹೋಗೋಣ, ಸರಿನಾ? ಹಾ ಸರ್. ಓಕೆ, ಟೋಟಲ್ ಎಷ್ಟು ಕ್ವಶನ್ ಇರ್ತವೆ? 38 ಪ್ರಶ್ನೆಗಳು ಇರ್ತವೆ. ಅದರಲ್ಲಿ 8 MCQ ಕ್ವಶನ್ ಇರ್ತವೆ ಅಲ್ವಾ? ಹಾ ಸರ್. ಓಕೆ, ಇವಾಗ ಕ್ವಶನ್ ನಂಬರ್ 1, ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 30 ಆರ್. ಯಾವ ಉತ್ತರ ಸರಿ ಇದೆ ಇದರಲ್ಲಿ? ಯಾವ್ದು ಬರ್ದಿದೆಯಾ? ಬಿ ಸರ್. ಆಪ್ಷನ್ ಬಿ ಕರೆಕ್ಟ್. ಯಾಕೆ ಆಪ್ಷನ್ ಬಿ ಆಗುತ್ತೆ? ಅದನ್ನ ಫ್ಯಾಕ್ಟರೈಸೇಷನ್ ಮಾಡಿದ್ರೆ 2,3,5 ಬರ್ತದೆ ಸರ್. ಕರೆಕ್ಟ್. 13 ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಸರ್. ಹೌದು ಹೌದು ಹೌದು, ಸರಿ ಇದೆ, ನೀವು ಹೇಳಿದ ಸರಿ ಇದೆ. ಇದನ್ನು ನಾವು ಫ್ಯಾಕ್ಟರೈಸೇಷನ್ ಮಾಡಿದರೆ ನೀವು ಹೇಳಿದಂಗೆ 2,3,5 ಬರುತ್ತೆ. ಮಾಡಿ ನೋಡೋಣ ಒಂದ್ಸಲ. ಹಾ ಸರ್. ಎಷ್ಟು ನಂಬರ್ ಎಷ್ಟು ಕೊಟ್ಟಿದ್ದಾರೆ ಅವರು? 2,3,5 ಸರ್. ನಂಬರ್, ಕ್ವಶನ್ ನಂಬರು ಎಷ್ಟು ಕೊಟ್ಟಿದ್ದಾರೆ ಅವರು? ಎಸ್, ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 30, 30ರದಲ್ವಾ ನಾವು ಮಾಡಬೇಕಾಗಿದ್ದು? ಹಾ ಸರ್. ಅವಿಭಾಜ್ಯ ಅಪವರ್ತನಗಳು 30ರದು ಅವಿಭಾಜ್ಯ ಅಪವರ್ತನಗಳನ್ನ ನಾವು ಮಾಡಬೇಕು. ಓಕೆ, ಕರೆಕ್ಟ್. 30 ಬರ್ಕೊಂಡ್ಬಿಟ್ಟು ಅದನ್ನ ನಾವು ಫ್ಯಾಕ್ಟರೈಸೇಷನ್ ಮಾಡಬೇಕು. 215 30. ನೆಕ್ಸ್ಟ್ 15 2 ಅಲ್ಲಿ ಹೋಗಲ್ಲ, 3 ತಗೋಬೇಕು. 3 5 15, 5 1 5. ಹೀಗೆ ಮಾಡಿದೆಯಾ ಅಲ್ವಾ? ನೆಕ್ಸ್ಟ್ 50 ಈಕ್ವಲ್ ಟು 50 ಈಕ್ವಲ್ ಟು, ಇದು ಕ್ವಶನ್ ನಂಬರ್ 1ಗೆ. 50 ಈಕ್ವಲ್ ಟು 2 ಇಂಟು 3 ಇಂಟು 5. 2 3 6, 6 5 30. 2 15, 3 5 15, 5 1 5. 30ನ 15 ಅದು 30 ಸರ್. 30. ಹಾಗಾದ್ರೆ ಇಲ್ಲಿ 30 ಮಾಡ್ಬಿಡೋಣ, ಸರಿನಾ? ಹಾ ಸರ್. ಓಕೆ, ಇವಾಗ ನೋಡಿ, 2 3 6, 6 5 30, ಸೊ 30. ಓಕೆ, 2 3 6, 6 5 30. ಸೊ ಹಾಗಾದ್ರೆ ಆಪ್ಷನ್ ಯಾವುದು? ಬಿ, 2, 3, 5. ಹಾ ಸರ್. ಎಸ್, ಹಾ ಸರ್. ಕರೆಕ್ಟ್. ಪ್ರಶ್ನೆ 1ಕ್ಕೆ ಆಪ್ಷನ್ ಬಿ 2, 3, 5 ಇಸ್ ದಿ ರೈಟ್ ಆನ್ಸರ್ ಅಲ್ವಾ? ನೆಕ್ಸ್ಟ್ ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ಯಾವ್ದು ಬರ್ದಿದ್ದೀರಾ? ಆಪ್ಷನ್ ಎ ಸರ್. ಯಾಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ? ಆಪ್ಷನ್ ಬಿ ಯಾಕಾಗಲ್ಲ? ಅಲ್ಲಿ ಅವರು ಇಂಟರ್ಸೆಕ್ಟಿಂಗ್ ಅಂತ ಹೇಳ್ಯಾರ ಸರ್, ಅದಕ್ಕೆ ಸರ್. ಕರೆಕ್ಟ್, ಇಂಟರ್ಸೆಕ್ಟಿಂಗ್, ಛೇದಿಸುವ ರೇಖೆಗಳು. ಇದು ಕೋಇನ್ಸಿಡೆಂಟ್ ಲೈನ್ಸ್ ಆಗ್ಬಿಡುತ್ತೆ. A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2 ಏನಾಗ್ಬಿಡುತ್ತೆ? ಕೋಇನ್ಸಿಡೆಂಟ್ ಲೈನ್ಸ್. ಆಗುತ್ತೆ ಸರ್. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್, ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಹಾ ಸರ್. ಡೈರೆಕ್ಟ್ ಪ್ರಶ್ನೆ ಇದು. ಇದನ್ನ ನಾವು ಆ ಟೇಬಲ್ ರೆಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. ಇದಕ್ಕೆ ಆನ್ಸರು ಆಪ್ಷನ್ ಎ ಸರ್. ಆಪ್ಷನ್ ಎ, Sn equal to n/2 into bracket a plus l. The formula to find the sum of first n terms of the arithmetic progression with first term a and nth term l. ಓಕೆ, Sn equal to n/2 into bracket a plus l ಅಂತಾದ್ರೂ ಬರಿಬಹುದು. Sn equal to n/2 into bracket a plus an ಅಂತನೂ ಬರಿಬಹುದು ಅಲ್ವಾ?
ಹಾ ಸರ್. So option A is the right answer. Option A. ಹಾ ಸರ್. ಇದು ನೇರವಾದ ಪ್ರಶ್ನೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಎರಡನೇ ಪ್ರಶ್ನೆಗೆ. ಓಕೆ, ಮೂರನೇ ಪ್ರಶ್ನೆಗೆ ಎ, ಎರಡನೇ ಪ್ರಶ್ನೆಗೆ ಎರಡನೇ ಪ್ರಶ್ನೆಗೆ ಸರ್. ಓಕೆ, ಆಪ್ಷನ್ ಎ. ಮೂರನೇ ಪ್ರಶ್ನೆಗೂ ಆಪ್ಷನ್ ಎ. ಹಾ ಸರ್. ಬರ್ದ್ ಬಿಡೋಣ ಅದನ್ನ. A1 by A2 is not equal to B1 by B2. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ Sn equal to n by 2 into bracket A plus L, ಅಥವಾ ಇದನ್ನೇ ನಾವೇನಂತ ಕರಿತೀವಿ, ಇದನ್ನೇ Sn equal to n by 2 into A plus an ಅಂತನೂ ಕರಿಬಹುದು. ಓಕೆನಾ? ಹಾ ಸರ್. ಇದು ಸಹ ಆಪ್ಷನ್ ಎ. This is also option A. Next question number 4. ಹಾ ಸರ್. Question number 4 ಏನಿದೆ? The standard form of quadratic equation. The standard form of quadratic equation 5x square equal to 4x minus 5. 5x square equal to 4x minus 5. 5x square equal to 4x minus 5. ಕವಿಶ್ರೀ ಏನ್ ಮಾಡಿದೆ ಇದನ್ನ? 5x ಸ್ಕ್ವೇರ್ ಎಲ್ಲಿದೆ ಅಲ್ಲೇ ಬರ್ಕೊಂಡಿದ್ಯಾ? ಪ್ಲಸ್ 4x ಈ ಕಡೆ ಬಂದ್ರೆ ಮೈನಸ್ 4x ಮೈನಸ್ 5 ಲೆಫ್ಟ್ ಸೈಡ್ ಬಂತಂದ್ರೆ ಪ್ಲಸ್ 5 ಈಕ್ವಲ್ ಟು 0. ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್. ಸರ್ ನಾನು ಯಾರನ್ನ ಬೇರೆಯವ್ರು ಕೇಳಿದ್ರು ಆಪ್ಷನ್ ಡಿ ಅಂದಲ್ಲ ಸರ್. ಆಪ್ಷನ್ ಡಿ ಅಲ್ಲ, ಇಲ್ಲೇ ಇದೆ ನೋಡಿ, ಎಲ್ಲ ನಮ್ ಕಣ್ಣು ಮುಂದೆನೆ ಇದೆ. ಇಲ್ಲಿ 5x ಸ್ಕ್ವೇರ್ ಎಲ್ಲಿದೆಯೋ ಅಲ್ಲೇ ಬರ್ಕೋಬೇಕು. ಸರ್ ಹಂಗ ಮಾಡಿದ್ದೆ ಸರ್. ಇಲ್ಲಿ ಪ್ಲಸ್ 4x ಇದೆ ರೈಟ್ ಸೈಡ್, ಪ್ಲಸ್ 4x. ಲೆಫ್ಟ್ ಬಂದ್ರೆ ಏನಾಗುತ್ತೆ? ಮೈನಸ್ 4x. ಮೈನಸ್ 4x ಆಗುತ್ತೆ. ಆಮೇಲೆ ಇಲ್ಲಿ ರೈಟ್ ಸೈಡ್ RHS ಅಲ್ಲಿ ಮೈನಸ್ 5 ಇದೆ. ಲೆಫ್ಟ್ ಬಂದ್ರೆ ಏನಾಗುತ್ತೆ? ಪ್ಲಸ್ 5 ಪ್ಲಸ್ ಆಗುತ್ತೆ ಸರ್. ಹಾಗಾದ್ರೆ ಬಲಗಡೆ ಏನು ಉಳಿದಿಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಟರ್ಮ್ ಇನ್ ರೈಟ್ ಸೈಡ್, ಸೊ ರೈಟ್ ಡೌನ್ 0. ಹ್ಞೂ ಸರ್. ಐಡಿಯಾ ಬಂತಾ? ಹಾ ಸರ್. ಸೊ 5x ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಯಾವ ಆಪ್ಷನ್ ಅಲ್ಲಿ ಇದೆ ಅಂತ ನೋಡ್ಕೊಂಡು ಆಪ್ಷನ್ ಸಿ ಸರ್. 5x ಸ್ಕ್ವೇರ್ ಮೈನಸ್ 4x ಪ್ಲಸ್ 5. 5x ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಆಪ್ಷನ್ ಸಿ ಅಲ್ಲಿದೆ. ಹಾ ಸರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಬಿಕಾಸ್ ಯಾಕೆ ಸರ್ ಇದು? ಬಿಕಾಸ್ this is in the form of ax square plus bx plus c equal to 0. ಈ ರೂಪದಲ್ಲಿ ಇದೆ ಇದು. ಓಕೆನಾ? ಹ್ಞೂ ಸರ್. ನಿಮ್ ಫ್ರೆಂಡ್ಸ್ ಇದಕ್ಕೆ ಬೇರೆ ಆಪ್ಷನ್ ಹೇಳಿದ್ರಾ? ಹ್ಞೂ ಸರ್. ಅವ್ರದ್ದು ರಾಂಗ್. ನೀನೇನ್ ಹೇಳ್ತಾ ಇದೆಯಲ್ಲ, ದಿಸ್ ಈಸ್ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಸಿ ನೇ ಸರಿ ಇದೆ. ಹಾ ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ದ ವ್ಯಾಲ್ಯೂ ಆಫ್ 5 ಆಯ್ತಲ್ಲ ಇವಾಗ. ನೆಕ್ಸ್ಟ್ 5 ಯಾವುದು? ದ ವ್ಯಾಲ್ಯೂ ಆಫ್ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ. ಆಪ್ಷನ್ ಡಿ. ಆಪ್ಷನ್ ಡಿ 1 ಕರೆಕ್ಟ್. ಆಪ್ಷನ್ ಡಿ 1 ಸರಿಯಾಗಿದೆ. ಇದು ಕ್ವಶನ್ ನಂಬರ್ 4. ಇದು 4. ನೆಕ್ಸ್ಟ್ ಕ್ವಶನ್ ನಂಬರ್ 5. ಎಸ್, ಏನಮ್ಮ ಕ್ವಶನ್ ಏನದು? ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಸರ್. ಕರೆಕ್ಟ್. ನಮ್ಗೆ ಗೊತ್ತು ಸೈನ್ 30 ಅಂತಂದ್ರೆ ನಮ್ಗೆ ಗೊತ್ತು ಸೈನ್ 30 ಮೀನ್ಸ್ ವಾಟ್? 1/2. ಕಾಸ್ 60 ಆಲ್ಸೋ 1/2 ಅಲ್ವಾ? ಹಾ ಸರ್. ಹಾ ಸರ್. ಕ್ವಶನ್ ನಂಬರ್ 5. ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ.
ಎಸ್ ಸೈನ್ 30 ಅಂದರೆ 1/2 ಪ್ಲಸ್ ಕಾಸ್ 60 ಅಂದರೆ 1/2 1/2 ಪ್ಲಸ್ 1/2 1. ಸೊ 1 ಯಾವ ಆಪ್ಷನ್ ಅಲ್ಲಿದೆ? ಆಪ್ಷನ್ ಒನ್ ಡಿ ಆಪ್ಷನ್ ಇದೆ ಸರ್. ಸೊ ಆಪ್ಷನ್ ಡಿ 1 is the right answer. ಓಕೆನಾ? ಹಾ ಸರ್. ಹಾ ಸರ್. Question number 6. Question number 6. Read the question. Okay, I will read. The formula to find volume of a sphere of radius r units. Okay. Sphere ದು ವ್ಯಾಲ್ಯೂಮ್ ಕಂಡುಹಿಡಿತಕ್ಕಂಥ ಸೂತ್ರ ಏನು? What is the formula for the formula to find the volume of sphere? 4. Option A sir, 4 divided by 3 pi r cube sir. Correct. Option A is the right answer. 4/3 pi r cube. ನೋಡಿ, ಹಾಗಾದ್ರೆ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹಾ ಸರ್. ಆಪ್ಷನ್ ಎ 4/3 pi r cube. ಓಕೆ. ಗೋಳದ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ V equal to ವಾಲ್ಯೂಮ್ ಘನಫಲ 4/3 pi r cube. Yes. Next, question number 7. The sum of zeros of the polynomial p of x equal to kx square plus 2x plus 3k is equal to the product of its zeros. Then the value of k is. Question number 7 ಗೆ ಆನ್ಸರ್ ಮಾಡಿದ್ದೀರಾ? ಹಾ ಸರ್. ಏನು ಆನ್ಸರ್ ಆಗುತ್ತೆ? ಆಪ್ಷನ್ ಡಿ ಸರ್. ಆಪ್ಷನ್ ಡಿ. ವೈ ಆಪ್ಷನ್ ಡಿ is the right answer? ಅದು ಆಲ್ಫಾ ಪ್ಲಸ್ ಬೀಟಾ ಎಲ್ಲ ಹಾಕಿ ಏನೋ ಮಾಡಿದೆ ಸರ್. -2 divided by 3 ಬಂತು ಸರ್. ಚೆಕ್ ಮಾಡೋಣ. ಅದಕ್ಕೆ ಹಾ ಸರ್. kx square plus 2x plus 3k. ಕ್ವಶನ್ ಹೇಳ್ತೀಯಾ ನಂಗೆ? kx square plus ಹಾ ಸರ್. kx square plus 2x plus 3x. ಕ್ವಶನ್ ನಂಬರ್ ಎಷ್ಟಮ್ಮದು? 7. 7 ಸರ್. ಹಾ ಸರ್. kx square plus 2x plus 3x. yes, kx square plus 2x plus 3k plus 2x plus 3k. Wow. ಹಾ ಸರ್. Yes. This is in the form of ax square plus bx plus c. ಇದು ax square plus bx plus c equal to 0 ರೂಪ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿಬಿಡುತ್ತೆ. ax square plus bx plus c ಅಂತಂದರೆ ಕ್ವಾಡ್ರಾಟಿಕ್ ಪೊಲಿನೋಮಿಯಲ್ ಆಗಿಬಿಡುತ್ತೆ. ಓಕೆನಾ? here a equal to k and b equal to 2 and c equal to 3k. Now alpha plus beta. Number 1, alpha plus beta equal to minus b by a. So minus as it is b andre 2 by a ಅಂತಂದ್ರೆ k. ಓಕೆನಾ? Next, alpha into beta equal to c by a. The formula is c by a. So c is 3k by a andre k. So now k cancel. k 1 ja cancel. So 3. So now sum of the zeros and product of the zeros. Alpha plus beta ready ಮಾಡ್ಕೊಂಡಿದ್ವಿ, alpha into beta ನು ready ಮಾಡ್ಕೊಂಡಿದ್ವಿ. ಸರಿನಾ? ಇಷ್ಟು ಮಾಡ್ಕೊಂಡ್ರೆ ಕ್ವಶನ್ ಏನಿದೆ ನೋಡ್ಬೇಕು. ಅವರು ಒಂದು ಕಂಡೀಷನ್ ಹೇಳಿದ್ದಾರೆ. ಏನ್ ಹೇಳಿದಾರೆ ಕಂಡೀಷನ್ ಅಂತಂದ್ರೆ is equal to the product of its zeros, then the value of k is, if the sum of the zeros of the polynomial is equal to the product of its zeros,
ಹಂಗಂದ್ರೆ ಸಮ್ ಆಫ್ ದಿ ಜೀರೋ ಮತ್ತು ಪ್ರಾಡಕ್ಟ್ ಆಫ್ ದಿ ಜೀರೋ ಎರಡು ಈಕ್ವಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಎಸ್, ದಿಸ್ ಈಸ್ ದಿ ಸಮ್ ಆಫ್ ದಿ ಜೀರೋ, ದಿಸ್ ಈಸ್ ಪ್ರಾಡಕ್ಟ್ ಆಫ್ ದಿ ಜೀರೋ, ಬೋತ್ ಆರ್ ಈಕ್ವಲ್. ಬೋತ್ ಆರ್ ಈಕ್ವಲ್ ಅಂತಂದ್ರೆ ನಾವೇನಂತ ಬರೀಬೇಕಂದ್ರೆ ಮೈನಸ್ 2k minus 2 by k minus 2 by k by k. ಒಂದು ನಿಮಿಷ, ಇದು ಇವಾಗ ಮೈನಸ್ 2 by k is equal to ಈಕ್ವಲ್ ಆಗಿ ಬರಿಬೇಕು ನಾವು. ಯಾಕೆ ಸರ್ ಹಿಂಗ್ ಬರಿಬೇಕಂತಂದ್ರೆ, ಯಾಕಂದ್ರೆ ದಿಸ್ ಇಸ್ ದಿ ಸಮ್ ಆಫ್ ದಿ ಜೀರೋಸ್, ದಿಸ್ ಇಸ್ ದಿ ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಅಲ್ವಾ. ಅವೆರಡು ಈಕ್ವಲ್ ಅಂತ ಹೇಳಿದ್ದಾರೆ. ಸೊ ಈಕ್ವಲ್ ಅಂತಂದ್ರೆ ಈ ತರ ಬರಿಬೇಕು. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಸ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3 into k 3k equal to minus 2 1 minus 2. So we want k value, so k equal to minus 2 by 3. Therefore k equal to minus 2 by 3. ಸರಿನಾ? ಐಡಿಯಾ ಬಂತ ಇದು? ಕ್ವಶನ್ ನಂಬರ್ 7, k equal to minus 2 by 3. Yes, option D minus 2 by 3 is the right answer. You are right. Correct. So option D, seventh one, solution option D, k equal to minus 2 by 3. minus 2 by 3. ಯಾಕೆ ಮೈನಸ್ 2 by 3 ಅಂತ? ಸೊ ದಿಸ್ ಇಸ್ ದ ರೀಸನ್. ಇಲ್ಲಿಂದ ಕಾರಣ ಹೇಳ್ಕೊಂತ ಹೋಗ್ಬೇಕು ನಾವು. ಇದೆಲ್ಲ ಕಾರಣ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಒನ್, ಕ್ವಶನ್ ನಂಬರ್ 8. ಎಸ್, ಕ್ವಶನ್ ನಂಬರ್ 8 ಯಾವ ಪಾಠದ ಮೇಲೆ ಬಂದಿದೆ? In the figure, ABCD is a parallelogram and EE is a point on BC. AE and DC are produced to meet at the end at the point F. Then the correct relation in the following is. Yes, Kaveshri, diagram ನೋಡ್ತಾ ಇದೆಯಾ? ಹಾ ಸರ್, ನೋಡ್ತಾ ಇದ್ದೀನಿ ಸರ್. ಟ್ರಯಾಂಗಲ್ಸ್ ಪಾಠ ಇದೆ ಅಲ್ವಾ? ಹಾ ಸರ್. ಸೊ ಇಲ್ಲಿ ಎರಡು ಟ್ರಯಾಂಗಲ್ ಕಾಣಿಸ್ತಾ ಇದೆ ನಮ್ಗೆ. ಅವರು ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ. ABCD ಒಂದು ಸಮಾಂತರ ಚತುರ್ಭುಜ ಅಂತ ಕೊಟ್ಟಿದ್ದಾರೆ, ಪ್ಯಾರಲೋಗ್ರಾಮ್. ಆ ಪ್ಯಾರಲೋಗ್ರಾಮ್ ಅಲ್ಲಿ ಈ DC ನ ಮತ್ತು AE ನ ಏನ್ ಮಾಡಿದ್ದಾರೆ, ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಅಂದ್ರೆ ವೃದ್ಧಿಸಿದ್ದಾರೆ ಅದನ್ನ. ಅವೆರಡು ಹೋಗಿ F ಬಿಂದುವಿನಲ್ಲಿ ಸೇರ್ಕೊಳ್ತಾ ಇದಾವೆ. ಇಲ್ಲಿ ಕಾಣಿಸ್ತಿದೆಯಾ? ಹಾ ಸರ್. ಎಸ್, ಇವಾಗ ಅವ್ರು ಏನಂತ ಪ್ರೂವ್ ಮಾಡಿ, ಏನಂತ ಹೇಳಂತ ಹೇಳಿದಾರೆ ಅಂದ್ರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಆಪ್ಷನ್ ಯಾವುದು ಅಂತ ಹೇಳಿದ್ದಾರೆ. ಅವಾಗ ನಮಗೆ ವಿ ಹ್ಯಾವ್ 2 ಟ್ರಯಾಂಗಲ್ಸ್ ಹಿಯರ್. ಇಲ್ಲಿ 2 ಟ್ರಯಾಂಗಲ್ ತಗೊಂಡು ನಾವು ಮಾತಾಡಬೇಕು. ಒಂದು ಟ್ರಯಾಂಗಲ್ ADF, ಒಂದು ಬಿಗ್ ಟ್ರಯಾಂಗಲ್ ಕಾಣಿಸ್ತಿದೆ ಇಲ್ಲಿ. ಹಾ ಸರ್. ಒಂದು ಬಿಗ್ ಟ್ರಯಾಂಗಲ್ ADF, ಇನ್ನೊಂದು ABE. ಹಾ ಸರ್. ತಡಿ, ಕ್ವಶನ್ ಈ ಕಡೆ ಹಾಕೊಂಡ್ಬಿಡ್ತೀನಿ. ಐ ವಿಲ್ ಟೇಕ್ ದಿಸ್ ಕ್ವಶನ್. ಹಾ ಸರ್.
ಬೋರ್ಡ್ ಹತ್ರ ಹಾಕೊಂಡ್ಬಿಡ್ತೀನಿ ಕ್ವಶನ್, ಹಾ ಸರ್. ಅವಾಗ ಈಸಿ ಆಗುತ್ತೆ ಎಕ್ಸ್ಪ್ಲೈನ್ ಮಾಡೋದು. ಹಾ ಸರ್. ಎಸ್, ಈ ತರ ಕೊಟ್ಟಾಗ ನಾವು ಏನ್ ಮಾಡ್ಬೇಕಂತಂದ್ರೆ ನೀಟಾಗಿ ಬರ್ಕೊಂಡ್ಬಿಡೋಣ ಇವಾಗ. ಹಾ ಸರ್. 1 minute. Pencil. ಒಂದು ನಿಮಿಷ, ಅದು ಪಾಯಿಂಟರ್ ಬರ್ತಾ ಇಲ್ಲ, ಪೆನ್ಸಿಲ್ ಬರ್ತಾ ಇಲ್ಲ. 1 minute. ಹಾ ಸರ್. ಹಾ ಓಕೆ. ತವಿಸ್ರಿ, ಕಾಣಿಸ್ತಿದೆಯಾ? ಹಾ ಸರ್. ಹಾ ಸರ್. ಚಿತ್ರ ಕಾಣಿಸ್ತಿದೆಯಾ ನೋಡಿ. ಇಲ್ಲಿ ಇಲ್ಲಿ ಮೇಲ್ಗೆ ಒಂದು ಬಿಗ್ ಟ್ರಯಾಂಗಲ್ ತಗೊಂಡ್ಬಿಡೋಣ. ಯಾವ ಟ್ರಯಾಂಗಲ್ ಅಂತ ಕೇಳಿದ್ರೆ ಟ್ರಯಾಂಗಲ್ ADF ತಗೊಂಡ್ಬಿಡೋಣ. ADF ಓಕೆನಾ? ಹಾ ಸರ್. ಹಾ, ದಿಸ್ ಇಸ್ ದಿ ಬಿಗ್ ಟ್ರಯಾಂಗಲ್. ಓಕೆ, ಈ ಟ್ರಯಾಂಗಲ್ ತಗೊಳ್ಳೋಣ. ನೆಕ್ಸ್ಟ್ ಅದ್ರ ಜೊತೆಗೆ ನಾವು ಮತ್ತೊಂದು ಟ್ರಯಾಂಗಲ್ ತಗೊಳ್ಳೋಣ. ಮತ್ತೊಂದು ಟ್ರಯಾಂಗಲ್ ಯಾವ್ದು ತಗೊಳ್ಳೋಣ ಅಂತಂದ್ರೆ ಇಲ್ಲಿದೆ ನೋಡಿ, ABE. ಸರಿನಾ? ಸೊ ಹಾ ಸರ್. ಇಲ್ಲಿ ಬರೆಯೋಣ. ಇಲ್ಲಿ ಇನ್ ಟ್ರಯಾಂಗಲ್ ADF ಅಂಡ್ ಟ್ರಯಾಂಗಲ್ ಹಾ ಸರ್. ABE ಎರಡು ಟ್ರಯಾಂಗಲ್ ತಗೊಂಡು ನಾವು ಮಾತಾಡಿದ್ರೆ ಈಸಿ ಆಗುತ್ತೆ. ಸೊ ಇವಾಗ ಆಂಗಲ್ D ಈಕ್ವಲ್ ಟು ಆಂಗಲ್ B ಅಂತ ಕರಿಬಹುದು. ನಾವು ಏನಂತ ಕರಿಬಹುದು? ಆಂಗಲ್ D ಈಕ್ವಲ್ ಟು ಆಂಗಲ್ B. ಯಾಕಂತ ಕೇಳಿದ್ರೆ ಯಾಕೆ ಸರ್ ಇವೆರಡು ಈಕ್ವಲ್ ಆಗ್ತಾವ ಅಂತಂದ್ರೆ ಬಿಕಾಸ್ ದಿಸ್ ಇಸ್ ದ ಪ್ಯಾರಲೋಗ್ರಾಮ್. ಈ ಪ್ಯಾರಲೋಗ್ರಾಮ್ ಓಕೆ, ಇಲ್ಲಿ ಹೇಳಿದಾರೆ ನೋಡಿ, ಪ್ಯಾರಲೋಗ್ರಾಮ್ ಅಂತ ಹೇಳಿದಾರೆ. ಕಾಣಿಸ್ತಿದ್ಯಾ? ಹಾ ಸರ್. ಪ್ಯಾರಲೋಗ್ರಾಮ್ ಅಲ್ಲಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಅಭಿಮುಖ ಕೋನಗಳು ಸಮನಾಗಿರ್ತವೆ. ಅಭಿಮುಖ ಕೋನಗಳು ಏನಾಗಿರ್ತವೆ? ಹಾ ಸರ್. ಸಮನಾಗಿರ್ತವೆ. ಹಾಗಾಗಿ ಮನಾಗಿರ್ತಾವ ಸರ್. ಆಂಗಲ್ D ಈಕ್ವಲ್ ಟು ಆಂಗಲ್ B. ಹಾ ಸರ್. ನೆಕ್ಸ್ಟ್
ಇಲ್ಲಿದೆ ನೋಡು, ಇಲ್ಲೊಂದು ಜೆಡ್ ಅಂತ ಒಂದು ಕಾಣಿಸ್ತಿದೆ. ಡಿ ಎಫ್ ಇಂದ ಈ ಕಡೆ ಹಿಂಗ್ ಬಂದ್ರೆ ಜೆಡ್ ಕಾಣಿಸ್ತಿದೆ, ಹೌದಾ? ಸೊ ದಿಸ್ ಆಂಗಲ್ ಅಂಡ್ ದಿಸ್ ಹಾ ಆಂಗಲ್ ಸರ್. ಬೋತ್ ಆರ್ ಈಕ್ವಲ್. ಹಾ ಸರ್. ಕರೆಸ್ಪಾಂಡಿಂಗ್ ಆಂಗಲ್ ಅನುರೂಪ ಕೋನಗಳು ಬರ್ತಾವೆ ಇಲ್ಲಿ. ಹಾಗಾಗಿ ಆಂಗಲ್ ಎಫ್ ಈಕ್ವಲ್ ಟು ಆಂಗಲ್ ಎ ಅಂತ ಬರಿತೀವಿ ನಾವು. ಇಲ್ಲಿ ನೋಡಿ, ಇಲ್ಲಿ ಜೆಡ್ ಅಂತ ಮಾರ್ಕ್ ಬರುತ್ತೆ ಇಲ್ಲಿ ಈ ಚಿತ್ರದಲ್ಲಿ. ಎಲ್ಲಿ ಬರುತ್ತೆ ಸರ್ ಜೆಡ್ ಮಾರ್ಕ್? ಇಲ್ಲಿ ನೋಡಿ, ಇಲ್ಲಿ ಹಾ ಸರ್. ಡಿ ಡಿ ಎಫ್ ಇಂದ ಹೋಗಿ ಮತ್ತೆ ಎಫ್ ಎ ಬಂದು ಎ ಬಿ ಬಂದ್ರೆ ಜೆಡ್ ಮಾರ್ಕ್ ಬಂತಾನೆ ಇಲ್ಲಿ. ಹಾ ಸರ್. ಹಾಗಾದ್ರೆ ದಿಸ್ ಆಂಗಲ್ ಜೆಡ್ ಮಾರ್ಕ್ ಅಲ್ಲಿ ಈ ಕೋನ ಏನಾಗಿರ್ತವೆ ಅಂತ ಕೇಳಿದ್ರೆ ಸಮನಾಗಿರ್ತವೆ, ಅನುರೂಪ ಕೋನಗಳು, ಕರೆಸ್ಪಾಂಡಿಂಗ್ ಆಂಗಲ್ಸ್. ಹಾ ಸರ್. ಹಾಗಾದ್ರೆ ಆಂಗಲ್ ಎಫ್ ಈಕ್ವಲ್ ಟು ಆಂಗಲ್ ಎ ಆಗುತ್ತೆ. ಐಡಿಯಾ ಬಂತು? ಹ್ಞೂ ಸರ್. ಹಾಗಾದ್ರೆ ಆ ಡಯಾಗ್ರಾಮ್ ಡ್ರಾ ಮಾಡ್ಬಿಡೋಣ. ಹಾ ಸರ್. ಇನ್ನು ನೀಟಾಗಿ ಎರಡನ್ನು ಚಿಕ್ಕದಾಗಿ ಹೊರಗಡೆ ಡ್ರಾ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಆಂಗಲ್ ಗೆ, ಇಲ್ಲಿ ಆಂಗಲ್ ಡಿ, ಕೋನ ಡಿ ಗೆ ಕೋನ ಬಿ ಈಕ್ವಲ್ ಇದೆ. ನೆಕ್ಸ್ಟ್ ಕೋನ ಎಫ್ ಗೆ ಏನ್ ಈಕ್ವಲ್ ಇದೆ? ಕೋನ ಎ ಈಕ್ವಲ್ ಇದೆ. ನೆಕ್ಸ್ಟ್ ಡಿ ಎಫ್ ಬಂತು, ಇಲ್ಲಿ ಎ ಬರಿಬೇಕು, ಇಲ್ಲಿ ಎ ಬಿ ಇ. ಗೊತ್ತಾಯ್ತಾ ಇವಾಗ? ಹಾ ಸರ್. ಈಗ ಕರೆಸ್ಪಾಂಡಿಂಗ್ ಸೈಡ್ಸ್ ಬರೆದ್ಬಿಡೋಣ. ಇಲ್ಲಿ ಎ ಬಿ ಇದೆ, ಎ ಬಿ ಡಿವೈಡೆಡ್ ಬೈ ಎಫ್ ಡಿ ಆಗುತ್ತೆ. ಎ ಬಿ ಡಿವೈಡೆಡ್ ಬೈ ಎಫ್ ಡಿ. ನೋಡು, ಇಲ್ಲಿದೆ, ಇದು ಎ ಬಿ, ಇದ್ರ ಕರೆಸ್ಪಾಂಡಿಂಗ್ ಸೈಡ್ ಎಫ್ ಡಿ. ನೆಕ್ಸ್ಟ್ ಇನ್ನೊಂದು ಕರೆಸ್ಪಾಂಡಿಂಗ್ ಸೈಡ್ ಬಿಇ ಡಿವೈಡೆಡ್ ಬೈ ಏನಾಗುತ್ತೆ ಹೇಳಿ ನೋಡೋಣ? ಎ ಡಿ. ನೆಕ್ಸ್ಟ್ ಎಇ ಡಿವೈಡೆಡ್ ಬೈ ಎಎಫ್. ಇದು ಯಾವ ಆಪ್ಷನ್ ಅಲ್ಲಿ ಇದೆ ನೋಡಾಗಾದ್ರೆ? ಇಲ್ಲಿ ಎ ಬಿ ಡಿವೈಡೆಡ್ ಬೈ ಆಪ್ಷನ್ ಬಿ ಸರ್. ಬಿಇ ಡಿವೈಡೆಡ್ ಬೈ ಎಡಿ. ಓಕೆನಾ? ಇದು ಅವ್ರು ಕೊಟ್ಟಿಲ್ಲ, ಇದು ಅವಶ್ಯಕತೆ ಇಲ್ಲ, ಮೂರನೇ ರೇಷಿಯೋ ಅವ್ರು ಕೊಟ್ಟಿಲ್ಲ, ಸೊ ಇದು ಬಿಟ್ಬಿಡಿ. ಹಾಗಾದ್ರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಹಾಗಾದ್ರೆ 8ನೇ ಪ್ರಶ್ನೆ, ಆಪ್ಷನ್ ಬಿ ಎ ಬಿ ಡಿವೈಡೆಡ್ ಬೈ ಎಫ್ ಡಿ equal to BE divided by AD is the right answer. Okay na? ಹಾ ಸರ್. ಹಾ ಸರ್. ಈ ತರ ಬರ್ತದೆ ನೋಡಿ. ಇದರಲ್ಲಿ ಏನೋ ಡೌಟ್ ಇದೆ? ಕ್ವಶನ್ ನಂಬರ್ 8ರಲ್ಲಿ ಇಸ್ ದೇರ್ ಎನಿ ಡೌಟ್? ನೋ ಸರ್. You have two triangles here. Take two triangles outside, compare the angles. Okay, then we will get the ratios. ಹಾ ಸರ್. Okay, so these are the MCQ questions with answers. ಇವೆಲ್ಲ ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಉತ್ತರಗಳು. ಓಕೆನಾ? ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು ನೀವು. ಡೌಟ್ ಇಲ್ಲ ಅಂದ್ರೆ ಮತ್ತೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಪ್ರಶ್ನೆಗಳು ತಗೊಂಡು ಉತ್ತರ ಬಿಡಿಸೋಣ. ಓಕೆನಾ?